ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತು ನಾನು ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ಬೋಂಡ ಮಾಡಿದ್ದೀನಿ. ಮಳೆ ಬರಕತ್ತಿತ್ತು ಫ್ರೆಂಡ್ಸ್, ಅದಕ್ಕೆ ಬಿಸಿ ಉಪ್ಪಿಟ್ಟು ಜೊತೆ ಒಂದೇ ಹಿಟ್ಟಲ್ಲಿ 4 ಥರ ಬೋಂಡ ಮಾಡಿದ್ದೀನಿ. ಡೊಣ್ ಮೆಣಸಿನ್ಕಾಯಿದ್ದು ಮನೆಯಲ್ಲಿ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಹಾಕ್ತಾಯಿದ್ದೀನಿ. ಈಗ ಎಲ್ಲ ರೆಡಿ ಆದಮೇಲೆ ಇದು ವಿಡಿಯೋ ಮಾಡ್ಕೊಂಡಿದ್ದು. ಉಪ್ಪಿಟ್ಟು ಜೊತೆ ಡೊಣ್ ಮೆಣಸಿನ್ಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ, ಮಿರ್ಚಿ ಮತ್ತು ಅದೇ ಹಿಟ್ಟಲ್ಲಿ ಸ್ವಲ್ಪ ನನ್ನ ಮಗ ಇವು ಬಜ್ಜಿ ಕೇಳಿದ, ಒಂದೆರಡು ಬಜ್ಜಿ ಹಾಕಿದೆ. ಒಂದೆರಡು ಉಳ್ಳಾಗಡ್ಡಿದು. ನೋಡಿ ಫ್ರೆಂಡ್ಸ್, ಇವು ಮಿರ್ಚಿ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿದ್ದಾವೆ, ಭಾಳ ಟೇಸ್ಟಾಗಿದ್ದಾವೆ. ನೋಡಿ, ಇದು ಡೊಣ್ ಮೆಣಸಿನ್ಕಾಯಿ ಬೋಂಡ ಚೆನ್ನಾಗಿದ್ದು, ಒಟ್ಟ ಖಾರ ಇದ್ದಿಲ್ಲ, ಅದಕ್ಕೆ ಮಾಡಿದ್ದೆ. ಇವು ಆಲೂಗಡ್ಡೆ ಬೋಂಡ ಫ್ರೆಂಡ್ಸ್. ನೋಡಿ, ಆಲೂಗಡ್ಡೆ ಬೋಂಡ, ಮಿರ್ಚಿ ಮತ್ತು ನನ್ನ ಮಗ ಬಜ್ಜಿ ಕೇಳಿದ್ದಕ್ಕೆ ಒಂದೆರಡು ಉಳ್ಳಾಗಡ್ಡಿ ನೋಡಿ ಬಜ್ಜಿ ಹಾಕಿದ್ದೆ ಒಂದು ಸಲಗೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ವೀಡಿಯೋ ಮಾಡ್ಕೊಳಕತ್ತಿದ್ದಾಳೆ. ಒಂದೇ ಹಿಟ್ಟಲ್ಲಿ 4 ಭಾಳ ಚಂದ ಸೂಪರಾಗಿದ್ದು ಫ್ರೆಂಡ್ಸ್. ನೋಡಿ, ರವೆ ನಾನು ಹುರಿದು ಇಟ್ಕೊಂಡಿರ್ತೀನಿ, ಉಪ್ಪಿಟ್ಟಿನ ರವೆ. ನಾನು ಒಗ್ಗರಣೆ ಕೊಟ್ಟಿದ್ದೆ ಫ್ರೆಂಡ್ಸಲ್ಲೇ, ಬೇರೆ ಬೋಂಡ ತೋರ್ಸೋಣ ಅಂತ ಇದು ಮಾಡಿದ್ದೆ. ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಹಾಕಿ ಕುದಿಯಲ್ಲಿಟ್ಟಿದ್ದೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಹಿಟ್ಟು ಕಲಸಿದ್ದೆ ಫ್ರೆಂಡ್ಸ್. ಅದಕ್ಕೆ ಡೊಣ್ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೆ. ಉದ್ದಕ್ಕೆ ಉಳ್ಳಾಗಡ್ಡಿ, ಆಲೂಗಡ್ಡೆ, ಮಿರ್ಚಿ, ಮೆಣಸಿನ್ಕಾಯಿ ಇವಿಷ್ಟು ಹಿಟ್ಟು ಕಲಸಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಅದು ನೋಡಿ ಈಗ ಉಪ್ಪಿಟ್ಟಿಂದ ಕುದೀತು ಫ್ರೆಂಡ್ಸ್. ಇದಕ್ಕೆ ಹಾಕ್ತಾಯಿದ್ದೀನಿ ರವೆ. ಅದನ್ನು ಹುರಿದು ಇಟ್ಕೊಂಡಿರ್ತಿದ್ದೆ, ನಾನು ಮೊದಲೇ ಹುರಿದು ಇಟ್ಕೊಂಡಿರ್ತೀನಿ. ಈಗ ಉಪ್ಪಿಟ್ಟು ಆಯಿತು. ಈ ಕಡೆ ಎಣ್ಣೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಎಷ್ಟು ಮಸ್ತಾಯಿತು. ಇದಕ್ಕೆ ಲಾಸ್ಟ್ ನಾನು ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ನೋಡಿ. ಉಪ್ಪಿಟ್ಟು ಆಯ್ತು ಈ ಸೈಡು. ಆ ಸೈಡ್ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಹಸೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಅಜ್ವಾನ, ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕಿ ಎಲ್ಲ ಕಲಸಿಟ್ಟಿದ್ದೆ. ಈಗ ನೋಡಿ, ಡೊಣ್ ಮೆಣಸಿನ್ಕಾಯಿ ಎದ್ದು ಹಾಕ್ತಾಯಿದ್ದೀನಿ. ನೋಡಿ, ಭಾಳ ಚಲೋ ಆಗಿದ್ದು ಫ್ರೆಂಡ್ಸ್. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೆ, ಗರಿ ಮಸ್ತಾಗಿದ್ದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡೊಣ್ ಮೆಣಸಿನ್ಕಾಯಿ ಸಣ್ಣವಿದ್ದು ಮತ್ತು ಖಾರನೂ ಇದ್ದಿಲ್ಲ, ಅದಕ್ಕೆ ಮಾಡೋಣ ಅಂತ ಮಾಡಿದೆ. ನೋಡಿ ಎಷ್ಟು ಮಸ್ತ್ ಬರ್ತಾವೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋ ಗರಿ ಬಂದು, ಅದಕ್ಕೆ ಅಜ್ವಾನ, ಸ್ವಲ್ಪ ಜೀರಿಗೆ, ಉಪ್ಪು, ಸೋಡಾ ಪುಡಿ ಹಾಕಿದ್ದೆ. ನೋಡಿ, ಡೊಣ್ ಮೆಣಸಿನ್ಕಾಯಿ ರೆಡಿ ಆಯಿತು. ಡೊಣ್ ಮೆಣಸಿನ್ಕಾಯಿ ಬೋಂಡ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಬಂದವು. ನನ್ನ ಮಕ್ಕಳಿಗೆ, ನಮ್ಮ ಎಲ್ಲರಿಗೂ ಇಷ್ಟ ಅದು. ಮನೆಯಲ್ಲಿ ನನ್ನ ಮಗಗೆ ಆಲೂಗಡ್ಡೆ ಬೋಂಡ ಹಾಕ್ತಾಯಿದ್ದೀನಿ. ಅವ್ನಿಗೆ ಆಲೂಗಡ್ಡೆ ಬೋಂಡ ಇಷ್ಟ. ಅವ್ನು ಡೊಣ್ ಮೆಣಸಿನ್ಕಾಯಿ ಮಿರ್ಚಿ ತಿನ್ನಲ್ಲ, ಅದಕ್ಕೆ ಅವ್ನಿಗೆ ಆಲೂಗಡ್ಡೆ ಬೋಂಡ ಸ್ವಲ್ಪ ಬಜ್ಜಿ ಹಾಕಿ ಕೊಡ್ತಿದ್ದೀನಿ, ಉಳ್ಳಾಗಡ್ಡಿಗೂ. ನೋಡಿ, ಈಗ ಆಲೂಗಡ್ಡೆ ಬೋಂಡ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಬೋಂಡ ಎಲ್ಲವೂ ಚೆನ್ನಾಗಿ ಬಂದಿದ್ದು. ಒಂದೇ ಹಿಟ್ಟಲ್ಲಿ ಈ ಥರ 4 ಥರ ಮಾಡ್ಬೋದು ನೋಡಿ. ಸ್ವಲ್ಪ ಮಾಡಿದ್ದೆ ನಾನು ಟಿಫಿನಿಗೆ. ನೋಡಿ ಫ್ರೆಂಡ್ಸ್, ಮಳೆ ಬರಕತ್ತಿತ್ತು, ಅದಕ್ಕೆ ಉಪ್ಪಿಟ್ಟು ಮಾಡಿದ್ನಲ್ಲ, ಅದ್ರ ಜೊತೆ ಚೆನ್ನಾಗಿ ಆಗ್ತದೆ ಅಂತ ನಾನು ಮಾಡಿದ್ದೆ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಬೋಂಡನು ಅಷ್ಟು ಗರಿ ಬಂದು ಚೆನ್ನಾಗಾಗಿದ್ವಿ ಎಲ್ಲವೂ. ನೋಡಿ ಫ್ರೆಂಡ್ಸ್, ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದು ಆಲೂಗಡ್ಡೆ ಬೋಂಡ. ಫಸ್ಟು ಡೊಣ್ ಮೆಣಸಿನ್ಕಾಯಿ ಹಾಕಿದೆ, ಈಗ ನೆಕ್ಸ್ಟ್ ಆಲೂಗಡ್ಡೆ. ನೋಡಿ, ಈ ಥರ ಆಲೂಗಡ್ಡೆ ಬೋಂಡ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈಗ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಫಸ್ಟ್ ಡೊಣ್ ಮೆಣಸಿನ್ಕಾಯಿ, ಈಗ ನೆಕ್ಸ್ಟ್ ಆಲೂಗಡ್ಡೆ. ಅದು ಈಗ ಮಿರ್ಚಿ ಹಾಕ್ತೀನಿ, ಅದೇ ಹಿಟ್ಟಲ್ಲಿ ಮಿರ್ಚಿ ಹಾಕ್ತೀನಿ. ನನ್ನ ಮಗಗೆ ಆಲೂಗಡ್ಡೆ ಬೋಂಡ, ನನ್ನ ಮಗ ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಅದಕ್ಕೆ ಅವ್ನಿಗೆ ಆಲೂಗಡ್ಡೆ. ಈಗ ಮಿರ್ಚಿ ನೋಡಿ ಫ್ರೆಂಡ್ಸ್, ಮಿರ್ಚಿ ಹಾಕ್ತಿದ್ದೀನಿ. ಅದೇ ಹಿಟ್ಟಲ್ಲಿ ಮಿರ್ಚಿ ಹಾಕ್ತಾಯಿದ್ದೀನಿ. ಮಿರ್ಚಿ ಲಾಸ್ಟು ಬಜ್ಜಿ ಹಾಕಿದೆ ಫ್ರೆಂಡ್ಸ್. ಒಂದು ಬಜ್ಜಿ ಹಾಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹಚ್ಕೊಂಡು ಬಜ್ಜಿ ಹಾಕಿದೆ. ಮಿರ್ಚಿನೂ ಚೆನ್ನಾಗಿ ಬಂದಿತ್ತು.
ನಾವು ಮನೆಯಲ್ಲೇ ಎಷ್ಟು ಒಂದೇ ಹಿಟ್ಟಲ್ಲಿ ಇಷ್ಟೆಲ್ಲ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಈ ಚಳಿಗೆ ಇದು ಈ ಮಳೆಗಾಲಕ್ಕೆ ಎಷ್ಟು ಉಪ್ಪಿಟ್ಟು ಬಿಸಿ ಬಿಸಿ ಈ ಥರ ತಿಂದರೆ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಈಗ ಮಿರ್ಚಿ ತೆಗಿತಾ ಇದ್ದೀನಿ. ನೋಡಿ ಮಿರ್ಚಿ ಎಷ್ಟು ಮಸ್ತ್ ಬಂದು ನೋಡಿ ಫ್ರೆಂಡ್ಸ್. ಲಾಸ್ಟ್ ಬಜ್ಜಿ ಹಾಕಿದೆ, ಅದು ವಿಡಿಯೋ ಸ್ವಲ್ಪ ಇದು ಸ್ಕಿಪ್ ಆಗಿಬಿಟ್ಟಿದೆ. ನನ್ನ ಮಗ ಇದು ಮಾಡಿಬಿಟ್ಟಾನೆ, ಡಿಲೀಟ್ ಮಾಡಿಬಿಟ್ಟಾನೆ. ಇದು ಹಾಕೋದಷ್ಟೇ ಬಂದೈತೆ, ತೆಗ್ದಿದ್ದು ಬಂದಿಲ್ಲ. ನೋಡಿ ಉಳ್ಳಾಗಡ್ಡಿ ಕಲಿಸ್ತಾ ಇದ್ದೀನಿ. ಅವನಿಗೆ ಒಂದು ಒಬ್ಬಿ ಅಷ್ಟೇ ಅದು, ಅವ್ನಿಗೆ ಪೂರ್ತಿ ಕಾಲು ಉಳ್ಳಾಗಡ್ಡಿ ಬಜ್ಜಿ. ಅದು ಹಳ್ಳಿ ತೆಗೆಯೋದು ಅದೆಲ್ಲ ಸ್ಕಿಪ್ ಆಗಿದೆ, ಅವನು ಏನೋ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ವಿಡಿಯೋನ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.